ಅಜ್ಜಿ ಅಜ್ಜಿ ಬೇಗ ಬನ್ನಿ. ಏನಾಯ್ತು ಕಲ್ಪನಾ? ಈ ಉಂಗ್ರ ನೋಡಿ, ಇದು ಗಂಗಾದಲ್ವಾ? ಹೌದಮ್ಮ, ಇದು ಗಂಗಾ ಉಂಗ್ರಾನೆ. ಇಂಥದ್ದು 2 ಉಂಗ್ರನ ಜೈಗೊಂದು ಗಂಗಾಗೊಂದು ರೂಪ ಮಾಡಿಸಿದ್ಲು. ಇದು ಮನೆ ಒಳಗೆ ಹೇಗ್ ಬಂತು? ಅಲ್ಲಿ ನೋಡಿ, ಅವರೇ ತಂದಿರ್ತಾರೆ. ಅವ್ರ ನೋಟ ನೋಡಿದ್ರೆ ಅರ್ಥ ಆಗ್ತಿದೆ. ಚಂದ್ರಿಕಾ, ರಾಮಕೃಷ್ಣ, ಬನ್ನಿ ಇಲ್ಲಿ. ಯಾವಾಗ್ಲೂ ಗಂಭೀರವಾಗಿರೋ ನಿಮ್ ಮುಖದಲ್ಲಿ ಇವತ್ತು ಕಿರುನಗೆ ಕಾಣಿಸ್ತಿದೆ. ಏನಾಯ್ತು ಸ್ವಾಮಿ? ಈಶ್ವರನ ಆಟ ಶುರುವಾಯ್ತು ಚೆಲುವಯ್ಯ. ಉಂಗುರ ಸೇರ್ಬೇಕಾಗಿರೋ ಜಾಗಕ್ಕೆ ಸೇರ್ತು. ಅಸಲಿ ಕತೆ ಆರಂಭ ಆಗೋ ಸಮಯ ಹತ್ರ ಆಗಿದೆ. ಅಸಲಿ ಕತೆನಾ? ಏನು ಸ್ವಾಮಿ? ಈ ಕತೆ ಎಲ್ಲಿ ಶುರುವಾಯ್ತೋ ಅಲ್ಲಿಗೆ ಎಲ್ಲಾ ಪಾತ್ರಗಳು ಸೇರ್ಕೋಬೇಕು. ಎಲ್ಲಿಗೆ ಸ್ವಾಮಿ? ನೀವು ಹುಟ್ಟು ಬೆಳೆದಿರೋ ಊರೇ ಚೆಲುವಯ್ಯ. ನಿನ್ನ ಪೂರ್ವಿಕರ ಪುಣ್ಯ ಸ್ಥಳ ದೇವಿಪುರನ? ಹೌದು. ಶಿವರಾತ್ರಿ ದಿನ ಎಲ್ಲ ದಾರಿಗಳು ಕೈಲಾಸ ಕ್ಷೇತ್ರಕ್ಕೆ ಅನ್ನೋ ಹಾಗೆ ಈ ಕತೆ ಶುರುವಾದ ಜಾಗಕ್ಕೆ ಹೋಗ್ತಿದೆ. ನೀವು ಆ ಮನೆಗೆ ಹೋಗಿ ಅವರಿಗೆ ದೇವಿಪುರಕ್ಕೆ ಹೋಗಿ ಅಂತ ಹೇಳಿ. ಆದ್ರೆ ಅವರ ಮೊಮ್ಮಗ ಕಾಣ್ದೇನೆ ಅವರು ನೋವು ಪಡ್ತಾ ಇದಾರಲ್ಲ ಸ್ವಾಮಿ. ಎಲ್ರೂ ಅಲ್ಲಿಗೆ ಬರ್ತಾರೆ ಅಂತ ನಾವ್ ಹೇಳಿದ್ವಿ ಅಂತ ಹೇಳಿ. ಅವರು ಕೇಳಿಕೊಂಡಿರೋದು, ಆಶಿಸ್ತಿರೋದನ್ನ ಆ ಊರಲ್ಲೇ ಅವರಿಗೆ ಆ ಈಶ್ವರ ಕೊಡ್ತಾನೆ ಅಂತ ಹೇಳಿ. ಹೊರಡು ಚೆಲುವಯ್ಯ. ಆಗ್ಲಿ ಸ್ವಾಮಿ. ನಿಮ್ಮ ದಯದಿಂದ ಆ ಕುಟುಂಬ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಇದು ನನ್ನ ದಯೆ ಅಲ್ಲ, ಆ ಈಶ್ವರನ ದಯೆ. ಆ ಪರಮಶಿವನ ಇಚ್ಛೆ. ಅವನು ಆಡೋ ಆಟ. ಅಮ್ಮ ಜಾನಕಿ, ಹಳೆಯ ಜೀವನದ ಬಗ್ಗೆ ಏನೂ ಗೊತ್ತಿಲ್ಲದೆ ಚಡಪಡಿಸ್ತಿದ್ಯಾ ಅಲ್ವಾ? ನೀನು ಸೇರಬೇಕಾಗಿರೋ ಗುರಿ ನಿನಗೆ ಕಾಣಿಸತ್ತೆ ನೋಡು. ನೀನು ನಡಿಬೇಕಾಗಿರೋ ದಾರಿ ನಿನ್ನ ಕಣ್ಣು ಮುಂದೆ ಕಾಣಿಸ್ತಿದೆ.